ಆತ್ಮೀಯ ವೀಕ್ಷಕರೇ ನೋಡಿ, ಇವತ್ತು ಗರಡಾಕಾಯಿಯಿಂದ ಆಗ್ತಕ್ಕಂಥ ಪ್ರಯೋಜನಗಳು ಏನು ನೋಡಿ. ಇದನ್ನು ಗರಡಾಕಾಯಿ ಅಂತಲೂ ಕೂಡ ಕರೀತಾರೆ, ಜೋಡುಕೊಂಡಿನಕಾಯಿ ಅಂತಲೂ ಕೂಡ ಕರೀತಾರೆ. ನೋಡಿ, ಇದರ ಮೂತಿಯನ್ನು ನೋಡಿದಾಗ ಸೇಮ್ ಗರಡ ಟೈಪ್ ಕಣ್ಣಂಗೆ ಕಾಣುತ್ತೆ ಗಾಯ್ಸ್. ನೋಡಿ, ಗರಡ ಕಣ್ಣಂಗೆ ಕಾಣುತ್ತೆ, ಆದಷ್ಟು ಸ್ವಲ್ಪ ಕಪ್ಪು ಬಣ್ಣದಲ್ಲಿ ಕೂಡ ಇದು ಕಂಡು ಬರುತ್ತೆ. ಮತ್ತು ಇದು ನೋಡಿ ಗಾಯ್ಸ್, ಇದರಿಂದ ಆಗ್ತಕ್ಕಂಥ ಪ್ರಯೋಜನಗಳೇನು, ಇದು ಮೋಸ್ಟ್ ಇಂಪಾರ್ಟೆಂಟ್ ಗಾಯ್ಸ್. ನೋಡಿ ಗಾಯ್ಸ್, ಈ ಗರಡಾಕಾಯಿ ನಿಮ್ಮ ಮನೆಯಲ್ಲಿ ಏನಾದರೂ ಇದ್ದರೆ ಸಾಕು ನೋಡಿ, ಯಾವುದೇ ಮಾಟ ಮಂತ್ರ ಇರಲಿ ನಿವಾರಣೆ ಆಗುತ್ತೆ ನೋಡಿ. ಮಾಟ ಮಂತ್ರ ನಿವಾರಣೆಗೆ 7 ಮಾಡಿಸಿದ್ದು ಮದ್ದಿದು, 7 ಮಾಡಿಸಿದ್ದು ಇದು ಒಂದು ಮದ್ದು ಅಂತ ಕೂಡ ಕರೀತಾರೆ. ಮತ್ತು ಇನ್ನೊಂದು ಆಕರ್ಷಣೆ ಮತ್ತು ವಿಕರ್ಷಣೆ ಶಕ್ತಿ ಈ ಯಾವುದು ಗರಡಾಕಾಯಿಯಲ್ಲಿ ಇದೆ. ಮತ್ತು ಇನ್ನೊಂದು, ನಿಮ್ಮ ಮನೆಯಲ್ಲಿ ಏನಾದರೂ ದಾರಿದ್ರ್ಯ ಏನಾದರೂ ಇದ್ದರೆ, ದರಿದ್ರಗಳಾಗಲೆಲ್ಲ ಏನಾದರೂ ಕಂಡು ಬರ್ತಿದ್ರೆ ಕೂಡ ಇದು ದಾರಿದ್ರ್ಯ ನಿವಾರಣೆಯನ್ನು ಕೂಡ ಮಾಡುತ್ತೆ. ಅದರ ಜೊತೆಗೆ ನೋಡಿ, ಏನಾದರೂ ಕಾಯಿಲೆಗಳು ಭೀಕರವಾಗಿ ಕಾಯಿಲೆಗಳು ಪದೇ ಪದೇ ಜ್ವರಗಳು ಪದೇ ಏನಾದರೂ ಆರಾಮಿಲ್ದಂಗೆ ಆಗ್ತಾಯಿದೆ ನಿಮ್ಮ ಮನೇಲಿ, ಅಥವಾ ಒಂದಾದ್ಮೇಲೆ ಒಂದು ಏನಾದರೂ ಜ್ವರ ಬರ್ತಾ ಇದ್ದಾವೆ ಅಂದರೆ ಅದಕ್ಕೂ ಕೂಡ ಇದು ಗರಡಾಕಾಯಿ ಹೆಲ್ಪ್ಫುಲ್ ಆಗುತ್ತೆ ಗಾಯ್ಸ್. ಮತ್ತು ಇನ್ನೊಂದು ಗಾಯ್ಸ್, ನಿಮ್ಮ ಮನೆಯಲ್ಲಿ ಏನಾದರೂ ವಾಸ್ತು ಏನಾದರೂ ದೋಷ ಆಗಿದೆಯಾ, ಅಥವಾ ನಿಮ್ಮ ಮನೆಯಲ್ಲಿ ವಾಸ್ತುದಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಬರ್ತಾಯಿದ್ರೆ ವಾಸ್ತು ದೋಷ ಕೂಡ ನಿವಾರಣೆ ಮಾಡುತ್ತೆ. ಅದರ ಜೊತೆಗೆ ನೋಡಿ, ಕೆಲವೊಬ್ಬರಲ್ಲಿ ನಿಮ್ಮ ಮನೆಗಳಲ್ಲಿ ಅಥವಾ ಕೆಲವೊಬ್ಬರಲ್ಲಿ ಏನಾಗುತ್ತೆ, ನರದೃಷ್ಟಿ ದೋಷ ನೋಡಿ, ನರದೃಷ್ಟಿ ದೋಷ ಇರುತ್ತೆ. ನರದೃಷ್ಟಿ ದೋಷ ಹಗಲೆಲ್ಲ ನಿಮಗೆ ಕೈಕಾಲು ಸೆಳೆತ, ಅಥವಾ ಮತ್ತು ಇನ್ನೊಂದು ಅದರ ಜೊತೆಗೆ ಹಗಲೆಲ್ಲ ಕಾಲು ನೋವು, ಕೈಕಾಲು ನೋವು, ಮೈಕೈ ನೋವು ಮತ್ತು ಮೊಣಕಾಲು ನೋವು, ಹಗಲೆಲ್ಲ ನನಗೆ ಸುಸ್ತಾಗ್ತಿದೆ, ಕಾಲು ನೋವು ನೋಡಿ, ಆ ಥರ ಅನ್ನೋರಿಗೆ ನರದೃಷ್ಟಿ ದೋಷವನ್ನು ಕೂಡ ನಿವಾರಣೆ ಮಾಡುತ್ತೆ ಇದು ಗರಡಾಕಾಯಿ, ನೆನಪಿರಲಿ ಗಾಯ್ಸ್. ಅದರ ಜೊತೆಗೆ ನಿಮ್ಮ ವ್ಯಾಪಾರದಲ್ಲಿ ಏನಾದರೂ ಪದೇ ಕುಂಠಿತ ಆಗ್ತಾಯಿದ್ರೆ, ನಿಮ್ಮ ವ್ಯಾಪಾರದಲ್ಲಿ ಏನಾದರೂ ಪದೇ ಲಾಸ್ ಆಗ್ತಾಯಿದ್ರೆ, ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಿಲ್ಲ, ನಾವು ಅಂಗಡಿ ಮಾಡಿದ್ವಿ, ನಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿನೇ ಆಗಿಲ್ಲ, ನಮ್ಮ ವ್ಯಾಪಾರದಲ್ಲಿ ಹಗಲೆಲ್ಲ ಕುಂಠಿತ ಆಗ್ತೈತೆ, ಯಾರ್ದೋ ಒಂದು ಕೆಟ್ಟ ಕಣ್ಣು ದೃಷ್ಟಿ ಅಂಗಡಿ ಮೇಲೆ ಬಿದ್ದಿದೆ, ನಮ್ಮ ಅಂಗಡಿ ಅಂದರೆ ವ್ಯಾಪಾರಗಳು ಭಾಳ ಲಾಸ್ ಆಗ್ತಾಯಿದೆ, ಲಾಭನೇ ಇಲ್ಲ, ಪದೇ ಲಾಸ್ ಆಗ್ತೈತೆ ಅಂದರೆ ನೋಡಿ, ವ್ಯಾಪಾರ ಅಭಿವೃದ್ಧಿಗೆ ಗರಡಾಕಾಯಿ ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ಒಂದು ಕೆಲಸವನ್ನು ಮಾಡುತ್ತೆ. ವ್ಯಾಪಾರ ಅಭಿವೃದ್ಧಿ ಕೂಡ ಸಹಕಾರಿಯಾಗುತ್ತೆ ಇದು ಗರಡಾಕಾಯಿ. ಅದರ ಜೊತೆಗೆ ನೋಡಿ, ಇನ್ನೊಂದು, ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳು ಪದೇ ಆಟ ಮಾಡೋದು, ಪದೇ ಕಿರ್ಚೋದು ಅರಚೋದು ಮನೆಯಲ್ಲಿ, ಮತ್ತು ನೈಟ್ ಟೈಮಲ್ಲಿ 11 ಗಂಟೆ 11:30 ಟೈಮಲ್ಲಿ ಹಂಗೆ ಎದ್ದುಬಿಟ್ಟು ಕನವರಿಸೋದು, ಅಥವಾ ಏನೋ ಒಂಥರ ಗೋಗರಿಯೋದು, ಏನೋ ಒಂಥರ ಹಠ ಮಾಡೋದು, ಚೀರೋದು, ಕೂಗೋದು, ಅರಚೋದು, ನೋಡಿ ಈ ಸಣ್ಣ ಚಿಕ್ಕ ಮಕ್ಕಳು ಮಾಡ್ತಾರಲ್ಲ, ಆ ಚಿಕ್ಕ ಮಕ್ಕಳಿಗೂ ಕೂಡ ಬಾಲಗ್ರಹ ನಿವಾರಣೆಯನ್ನು ಮಾಡುತ್ತೆ ಇದು ಗಾಯ್ಸ್. ಇದು ಮನೆಯಲ್ಲಿ ಇದ್ದರೆ ಸಾಕು ನೋಡಿ ಗಾಯ್ಸ್. ಅದರ ಜೊತೆಗೆ ಇಷ್ಟೇ ಅಲ್ಲ, ಗಂಡ ಹೆಂಡತಿ ನೋಡಿ ಮಧ್ಯೆ ಏನಾದರೂ ಪ್ರಾಬ್ಲಮ್ಸ್ ಬಂದರೆ, ಗಂಡ ಹೆಂಡತಿ ನೋಡಿ ಮಧ್ಯೆ ಏನಾದರೂ ಇರಿಸು ಮುರುಸು, ಒಬ್ಬರೊಬ್ಬರಲ್ಲಿ ಹೊಂದಾಣಿಕೆ ಇಲ್ಲ ಅಂದರೂ ಕೂಡ ಇದು ಅವರನ್ನು ನೋಡಿ ಹೊಂದಾಣಿಕೆ ಮಾಡೋಕ್ಕೂ ಕೂಡ ಇದು ಭಾಳ ಹೆಲ್ಪ್ ಮಾಡುತ್ತೆ ಗಾಯ್ಸ್. ನೋಡಿ, ಅವರಲ್ಲಿ ಗಂಡ ಹೆಂಡತಿ ಕೂಡ ಚೆನ್ನಾಗಿ ಜೀವನ ಮಾಡೋಕ್ಕೂ ಕೂಡ ಇದು ಅಭಿವೃದ್ಧಿಯನ್ನು ಮಾಡುತ್ತೆ ಗಾಯ್ಸ್. ನೋಡಿ, ಯಾವುದು ಗರಡಾಕಾಯಿ. ಇನ್ನೊಂದು ಹೇಳ್ತೀನಿ ಗಾಯ್ಸ್ ನೋಡಿ. ಮತ್ತು ಇದು ಯಾವ ರೀತಿ ಪೂಜೆಯನ್ನು ಮಾಡಬೇಕು, ಯಾವ ರೀತಿ ಇದು ಮನೆಯಲ್ಲಿ ಎಲ್ಲಿ ಕಟ್ಟಬೇಕು, ಮತ್ತು ಇದು ಎಲ್ಲಿ ಸಿಗುತ್ತೆ ನೋಡಿ ವೀಕ್ಷಕರೇ. ಈ ಗರಡಾಕಾಯಿ ಆಲ್ಮೋಸ್ಟ್ ಆಲ್ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ನೀವು ಇದನ್ನು 11 ಗರಡಾಕಾಯಿಗಳನ್ನ ತರಬೇಕಾಗುತ್ತೆ ನೋಡಿ. ಈಗ ನಾನು ಪೂಜಾ ವಿಧಾನವನ್ನು ಹೇಳ್ತೀನಿ. ಈಗ ಇಷ್ಟೆಲ್ಲ ಹೇಳಿದ್ದು ಅದರ ಬಗ್ಗೆ ನಾನು ಮಹತ್ವ ಹೇಳಿದ್ದೀನಿ ನೋಡಿ. ಗರಡಾಕಾಯಿ ಇದ್ದರೆ ಸಾಕು, ನಿಮ್ಮ ಮನೆಯಲ್ಲಿ ಮಾಟ ಮಂತ್ರ ಇರಲ್ಲ, ಆಕರ್ಷಣೆ ವಿಕರ್ಷಣೆ ನೋಡಿ, ಆಕರ್ಷಣೆ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ, ದಾರಿದ್ರ್ಯ ನಿವಾರಣೆ ಆಗುತ್ತೆ, ರೋಗ ನಿರೋಧಕ ಏನಾದರೂ ಶಕ್ತಿ ನೋಡಿ, ನಿಮ್ಮ ಮನೆಯಲ್ಲಿ ಪದೇ ರೋಗಗಳಿದ್ರೂ ಕೂಡ ನಿರ್ಮೂಲನೆ ಆಗ್ತವೆ, ವಾಸ್ತು ದೋಷ ಇದ್ದರೂ ಕೂಡ ನಿವಾರಣೆ ಆಗುತ್ತೆ, ನರದೃಷ್ಟಿ ನಿವಾರಣೆ ಆಗುತ್ತೆ, ವ್ಯಾಪಾರ ಅಭಿವೃದ್ಧಿ ಆಗುತ್ತೆ, ಬಾಲಗ್ರಹ ನಿವಾರಣೆ ಆಗುತ್ತೆ. ಗಂಡ ಹೆಂಡತಿ ನೋಡಿ ಮಧ್ಯೆ ಏನಾದರೂ ಇರಿಸು ಮುರಿಸಿದ್ರೆ ಅವರು ಕೂಡ ಗಂಡ ಹೆಂಡತಿ ಭಾಳ ಸುಖಮಯವಾಗಿ ಜೀವನವನ್ನು ಕೂಡ ಮಾಡ್ತಾರೆ ನೋಡಿ. ಈ ಒಂದು ಗರಡಾಕಾಯಿಗಳು ಮನೆಯಲ್ಲಿ ಇದ್ದರೆ ಸಾಕು ನೋಡಿ. ಈಗ ಪೂಜಾ ವಿಧಾನವನ್ನು ಹೇಳ್ತೀನಿ ಗಾಯ್ಸ್ ನೋಡಿ. ಮೊದಲು ಕೆಂಪು ಬಟ್ಟೆಯನ್ನು ತಗೋಬೇಕು, ಒಂದು ನೋಡಿ ಚೌಕಾಕಾರದ ಕೆಂಪು ಬಟ್ಟೆಯನ್ನು ತಗೋಬೇಕು. ಕೆಂಪು ಬಟ್ಟೆಯನ್ನು ತಗೊಂಡು ಅದರ ಒಳಗಡೆ 11 ಗರಡಾಕಾಯಿ, 1 2 3 4 5 6 7 8 9 10 11 ಗರಡಾಕಾಯಿಗಳನ್ನು ತಗೊಂಡ್ಬಿಟ್ಟು ಅದರ ಮೇಲೆ ಅರಿಶಿಣ ಕುಂಕುಮ ಮತ್ತು ಗಂಧವನ್ನು ಹಾಕಿಬಿಟ್ಟು ನೋಡಿ, ಒಂದು ಹೂವು ಇದ್ದರೂ ಕೂಡ ಇಡಿ, ಅಥವಾ ಇಲ್ಲ ಅಂದರೆ ಅರಿಶಿಣ ಕುಂಕುಮ ಗಂಧವನ್ನು ಹಾಕಿಬಿಟ್ಟು ನೀವು ನೋಡಿ ಈ ಮಂತ್ರವನ್ನು ಹೇಳ್ಬೇಕು ನೀವು ನೋಡಿ. ಓಂ ಲಕ್ಷ್ಮಿಯೇ ನಮಃ ನೋಡಿ. ಈ ಮಂತ್ರವನ್ನು 108 ಬಾರಿ ನೀವು ಹೇಳೋದ್ರಿಂದ ನೋಡಿ, ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ
ಯಾವುದೇ ಮಾಟ ಮಂತ್ರ ಇರಲಿ ಎಲ್ಲ ಬಂದಾಗುತ್ತೆ. ಆಕರ್ಷಣೆ ವಿಕರ್ಷಣೆ ಶಕ್ತಿ ಏನೇ ಇರಲಿ ಎಲ್ಲ ನೋಡಿ, ಆಕರ್ಷಣೆ ಶಕ್ತಿ ಜಾಸ್ತಿ ಆಗುತ್ತೆ ಮತ್ತು ವಿಕರ್ಷಣೆ ಶಕ್ತಿ ಕೂಡ ಹೋಗುತ್ತೆ. ಮತ್ತು ದಾರಿದ್ರ್ಯಗಳು ನೋಡಿ, ಫಸ್ಟ್ ನಿಮ್ಮ ಮನೇಲಿ ದರಿದ್ರಗಳು ನಿರ್ಮೂಲನೆ ಆಗ್ತವೆ. ಎಂಥ ರೋಗಗಳೇ ಇರಲಿ, ಎಂಥ ಒಂದು ಸಮಸ್ಯೆಗಳು ಇರಲಿ, ಅದಕ್ಕೂ ಕೂಡ ಒಂದು ನಿರ್ಮೂಲನೆ ಆಗುತ್ತೆ. ವಾಸ್ತುದೋಷ ನಿವಾರಣೆ ಆಗುತ್ತೆ. ನರದೃಷ್ಟಿ ಅಂತಕ್ಕಂಥದ್ದು ಕೂಡ ಇದು ಕಂಪ್ಲೀಟ್ ಬಂದಾಗುತ್ತೆ. ನೋಡಿ, ವ್ಯಾಪಾರ ಅಭಿವೃದ್ಧಿಯಲ್ಲಿ ಕೂಡ ನಿಮಗೆ ಸಂತೋಷ ಒಂದು ಲಾಭವನ್ನು ಕೂಡ ಪಡಿತೀರಾ. ನೋಡಿ, ಮನೆಯಲ್ಲಿ ಏನಾದರೂ ಬಾಲಗ್ರಹ ಇದ್ದರೂ ಕೂಡ ನಿವಾರಣೆ ಆಗುತ್ತೆ. ಅದರ ಜೊತೆಗೆ ಇನ್ನೊಂದು ಹೇಳಿದ್ದೀನಿ, ಗಂಡ ಹೆಂಡತಿ ನೋಡಿ ಮಧ್ಯೆ ಏನಾದರೂ ಇರಿಸು ಮುರುಸು ಏನಾದರೂ ಇದ್ದರೂ ಕೂಡ ಸಂತೋಷವಾಗಿ ಜೀವನವನ್ನು ಕೂಡ ಮಾಡ್ತಾರೆ ಗಾಯ್ಸ್. ನೋಡಿ, ಈ ಪೂಜೆಯನ್ನು ಮಾಡಿ ನಾನು ಹೇಳಿದ್ದೀನಲ್ಲ, ಇದೇ ಥರ ಪೂಜೆಯನ್ನು ಮಾಡಬೇಕು. ಇದು ನೋಡಿ, ಈ ಪೂಜೆಯನ್ನು ಯಾವಾಗ ಮಾಡಬೇಕು ನೋಡಿ, ಶನಿವಾರದಂದು ಶುಕ್ರವಾರ ತಪ್ಪಿದ್ದು ಶನಿವಾರ ಕಡ್ಡಾಯವಾಗಿ ಈ ಪೂಜೆಯನ್ನು ಮಾಡಬೇಕು. ಈ ಪೂಜೆಯನ್ನು ಮಾಡಿಬಿಟ್ಟು ನೋಡಿ, ನೀವು ಇದನ್ನು ಕ್ಲೋಸ್ ಮಾಡಿಬಿಡ್ಬೇಕು. ಈ ಥರ ಕ್ಲೋಸ್ ಮಾಡಿ, ಈ ಥರ ಕ್ಲೀನಾಗಿ ಕ್ಲೋಸ್ ಮಾಡಿಬಿಟ್ಟು, ಈ ಥರ ಕ್ಲೀನಾಗಿ ಕ್ಲೋಸ್ ಮಾಡಿ ನೋಡಿ, ಈ ಥರ ಕ್ಲೀನಾಗಿ ಕ್ಲೋಸ್ ಮಾಡಿಬಿಟ್ಟು ಅದಕ್ಕೆ ನೀವು ಒಂದು ದಾರವನ್ನು ತಗೊಂಡ್ಬಿಟ್ಟು ದಾರದಿಂದ ಕಟ್ಟಿ ನೋಡಿ, ನಿಮ್ಮ ಮನೆಯ ಒಳಗಡೆ ನೋಡಿ, ಕ್ಲೀನಾಗಿ ಕೇಳಿಸ್ಕೊಳ್ಳಿ, ನಿಮ್ಮ ಮನೆಯ ಒಳಗಡೆ ಹೊಸ್ತಿಲಿನ ಮೇಲೆ ಈ ಒಂದು ಕೆಂಪು ಬಟ್ಟೆಯಲ್ಲಿರ್ತಕ್ಕಂಥ ಗರಡಕಾಯಿ ಇರ್ತಾವಲ್ಲ, ಅದನ್ನು ಕ್ಲೀನಾಗಿ ದಾರದಿಂದ ಕಟ್ಟಿಬಿಟ್ಟು ಕ್ಲೀನಾಗಿ ನಿಮ್ಮ ಮನೆಯ ಹೊಸ್ತಿಲ ಒಳಗಡೆ ಇದು ಕಟ್ಟೋದ್ರಿಂದ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಇರಲಿ, ಯಾವುದೇ ಮಾಟ ಮಂತ್ರ ಇರಲಿ, ಆಕರ್ಷಣೆಯಲ್ಲಿ ವಿಕರ್ಷಣೆ ಅಥವಾ ದಾರಿದ್ರ್ಯ ಇದ್ದರೂ ಕೂಡ, ರೋಗಗಳು ಜಾಸ್ತಿ ಬರ್ತಿದ್ರೂ ಕೂಡ, ವಾಸ್ತುದೋಷ ಇದ್ದರೂ ಕೂಡ, ನರದೃಷ್ಟಿ, ವ್ಯಾಪಾರ ಅಭಿವೃದ್ಧಿಯಲ್ಲಿ ಕಡಿಮೆ ಆಗಿತ್ತು ಅಂದರೆ, ಬಾಲಗ್ರಹ ಇದ್ದರೂ ಕೂಡ, ಏನೇ ಇರಲಿ ಎಲ್ಲದಕ್ಕೂ ಇದು ಬಂದ್ ಮಾಡುತ್ತೆ ಮತ್ತು ನಿರ್ಮೂಲನೆ ಕೂಡ ಮಾಡುತ್ತೆ. ನೋಡಿ, ಇದನ್ನು ನೀವು ತಪ್ಪದೆ ದಯವಿಟ್ಟು ನಿಮ್ಮ ಮನೆ ಹೊಸ್ತಿಲ ಒಳಗಡೆ ಕಟ್ಟಿ ನೋಡಿ. ಇದನ್ನು ಕಟ್ಟಿಬಿಟ್ಟು ನೀವು ಬರೀ ಒಂದು 4 ದಿನ ನೋಡಿ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ಶಾಂತಿ, ನೆಮ್ಮದಿ ಹಾಗೂ ಆರ್ಥಿಕ ಅಭಿವೃದ್ಧಿ ನಿಮಗೆ ಜಾಸ್ತಿ ಆಗುತ್ತೆ ಗಾಯ್ಸ್. ನೋಡಿ, ತಪ್ಪದೇ ಈ ವಿಡಿಯೋವನ್ನು ಶೇರ್ ಮಾಡಿ. ನಿಮಗೆ ಇನ್ನೂ ಏನಾದರೂ ಗರಡಕಾಯಿ ಬಗ್ಗೆ ಕೇಳಬೇಕು, ಯಾವ ರೀತಿ ಪೂಜೆ ಮಾಡಬೇಕು ನೋಡಿ, ಪ್ರತಿಯೊಂದು ಕೂಡ ಹೇಳಿದ್ದೀನಿ. ಈ ಗರಡಕಾಯಿ ಯಾರಿಗಾದ್ರೂ ಸಿಗಲಿಲ್ಲ ಅಂದರೆ ಕೂಡ ನನ್ನ ಯೂಟ್ಯೂಬನ್ನು ನೀವು ಫಾಲೋ ಮಾಡಿ. ಹಾಗೂ ನನಗೆ ನೀವು ಯಾರಾದರೂ ನಿಮ್ಮೊಂದು ಅಡ್ರೆಸ್ ಕಳಿಸ್ಕೊಟ್ರೆ ನನಗೆ ಇದು ಯೂಟ್ಯೂಬಲ್ಲಿ ಮೆಸೇಜ್ ಮಾಡಿದರೆ ನಾನು ನಿಮಗೆ ಗರಡಕಾಯಿ ಒಂದು 10-20 ನಾನು ಕಳಿಸ್ಕೊಡ್ತೀನಿ. ನಿಮಗೆ ಸಿಗಲಿಲ್ಲ ಅಂದ ಪಕ್ಷದಲ್ಲಿ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಮತ್ತು ಒಂದೇನೆಂದರೆ ನನ್ನ ಯೂಟ್ಯೂಬನ್ನು ಫಾಲೋ ಮಾಡಿರಬೇಕು, ಹಾಗೂ ನನ್ನ ಎಲ್ಲ ವೀಡಿಯೋಗಳನ್ನು ಲೈಕ್ ಮಾಡಿರಬೇಕು ಹಾಗೂ ಶೇರ್ ಮಾಡಿರಬೇಕು. ಹಂಗಿದ್ದಾಗ ಮಾತ್ರ ಅವರಿಗೆ ಒಂದು 10-20 ನಾನು ಗರಡಕಾಯಿಗಳನ್ನು ನಾನು ಕಳಿಸ್ಕೊಡ್ತೀನಿ ಗಾಯ್ಸ್. ಓಕೆ ಗಾಯ್ಸ್, ಮುಂದಿನ ಇದೇ ಥರ ಕಂಟೆಂಟ್ಗಾಗಿ ನಾನು ಮತ್ತೆ ಮುಂದಿನ ವೀಡಿಯೋನ ನಾನು ಹೇಳ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ. ಶ್ರೀಕೃಷ್ಣ ಅರ್ಪಣ. ನಮಸ್ತೆ.